ಕೆಲವೊಮ್ಮೆ ಭಕ್ತರಲ್ಲಿ ಭಗವಂತನ ಮೇಲಿರುವಂತ ವಿಶ್ವಾಸ ಕಳ್ಕೊಳ್ಳುವಂತಹ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇರ್ತೀವಿ. ತುಂಬಾ ಒಳ್ಳೆ ಭಕ್ತರಾಗಿರ್ತಾರೆ, ಅವ್ರ ಜೀವನದಲ್ಲಿ ಏನಾದ್ರೂ ಒಂದು ದುಃಖದ ಸಂಘಟನೆಯ ಘಟನೆಗಳು ನಡೆದಾಗ ಅವ್ರು ಮತ್ತೆ ಹೇಳ್ತಾರೆ, ನನಗೆ ಭಗವಂತನ ಮೇಲೆ ಯಾವುದೇ ನಂಬಿಕೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ನಮ್ಮಲ್ಲಿ ಒಬ್ಬ ಮಹಿಳೆ ತುಂಬಾ ದುಃಖ, ತುಂಬಾನೇ ಡಿಪ್ರೆಷನ್ ಅಂತ ಸ್ಥಿತಿಯಲ್ಲಿ ಬಂದಿದ್ರು. ಅವ್ರು ಹೇಳಿದ್ರು, ನನಗೆ ಮೆಡಿಟೇಷನ್ ಕಲಿಬೇಕು, ನಾನು ಕಾರಣ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ತುಂಬಾ ಖುಷಿಯಿಂದ ಹೋಗ್ತಾ ಇದೆ, ನನ್ನ ಜೀವನದಲ್ಲಿ ದುಃಖ ಏನು ಎಂಬುದು ಕೂಡ ನಾನು ಗೊತ್ತಿರ್ಲಿಲ್ಲ. ಮದುವೆ ಆಗಿರೋ ಹೆಂಗಸು, ಪತಿ ಪತ್ನಿ ಮಧ್ಯೆ ಅಷ್ಟೊಂದು ಪ್ರೀತಿ ಇತ್ತು, ಅವ್ರ ಮಕ್ಕಳು ಇರ್ಲಿಲ್ಲ, ಆದ್ರೂ ಕೂಡ ತುಂಬಾನೇ ಅವ್ರ ಜೀವನದಲ್ಲಿ ಖುಷಿ ಇತ್ತು. ಆದ್ರೆ ಸಡನ್ ಆಗಿ ಅವ್ರ ಪತಿಯ ಹಾರ್ಟ್ ಅಟ್ಯಾಕ್ ಆಗಿ ಸಾವು ಅಪ್ಪಿದಾಗ ಅವರು ತುಂಬಾನೇ ದುಃಖ ಪಟ್ಟು ಅವ್ರು ಹೇಳಲಿಕ್ಕೆ ಶುರು ಮಾಡಿದ್ರು, ಅಷ್ಟೇ ಭಕ್ತಿ ಮಾಡ್ತಾ ಇದ್ದೆ ಶಿವನ್ ಭಕ್ತಿನ, ಈಗ ನನಗೆ ಅದರ ಮೇಲೆ ಯಾವುದೇ ನಂಬಿಕೆ ಇಲ್ಲ, ಭಗವಂತ ನನ್ನ ಜೀವನದಲ್ಲಿ ಯಾಕೆ ಈ ರೀತಿ ಒಂದು ದುಃಖವನ್ನು ತಂದಿದ್ದ ಅಂತ. ಅಂದ್ಮೇಲೆ ಎಷ್ಟು ಭಗವಂತನಲ್ಲಿ ಪ್ರೀತಿ ಇತ್ತೋ, ಎಷ್ಟು ಭಕ್ತಿ ಮಾಡ್ತಿದ್ರು, ಅದರಿಂದ ಏಕ್ದಮ್ ಏನಾದ್ರು ಡಿಟ್ಯಾಚ್ ಆಗ್ಬಿಟ್ರು. ಏಕೆಂದ್ರೆ ಅವ್ರ ಮನಸ್ಸಲ್ಲಿ ಅದು ಬಂದ್ಬಿಡ್ತು, ಭಗವಂತ ನನಗೋಸ್ಕರ ಹಿಂಗ್ ಮಾಡ್ದ, ನಾನು ಇಷ್ಟೆಲ್ಲ ಭಗವಂತನಿಗಾಗಿ ಮಾಡಿದ್ರು ಕೂಡ ನನ್ನ ಜೀವನದಲ್ಲಿ ಯಾಕೆ ಹಿಂಗೊಂದು ದುಃಖ ಬಂತು ಅಂತ. ಆಗ ನಾವು ಗೊತ್ತು ಮಾಡ್ಬೇಕಾಗುತ್ತೆ, ಭಗವಂತ ನನ್ನ ಜೀವನದಲ್ಲಿ ಆ ರೀತಿ ದುಃಖ ತರ್ಲಿಕ್ಕೆ ಸಾಧ್ಯನಾ? ಹೇಗೆ ನಾವು ತಂದೆ ತಾಯಿ ಆದ್ರೆ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ಮಕ್ಕಳಿಗೆ ಪಾಠವನ್ನ ಕಲಿಸ್ತೀವಿ, ಈ ರೀತಿ ಮಾತಾಡಬಾರ್ದು, ಕೆಟ್ಟ ಕೆಟ್ಟ ಮಾತುಗಳಾಡಿದ್ರೆ ಅಥವಾ ಜಗಳ ಆಡಿದ್ರೆ ಮಕ್ಕಳಿಗೆ ನಾವು ಏನ್ ಪಾಠವನ್ನ ಹೇಳ್ಕೊಡ್ತೀವಿ, ಈ ರೀತಿ ಜಗಳ ಆಡಬಾರ್ದು, ಈ ರೀತಿ ಕೆಟ್ಟ ಕೆಟ್ಟ ಮಾತುಗಳಾಡಬಾರ್ದು, ದೊಡ್ಡವ್ರು ಬಂದ್ರೆ ಅವರಿಗೆ ಹೇಗೆ ರೆಸ್ಪೆಕ್ಟ್ ಕೊಡ್ಬೇಕು, ಎದುರು ಮಾತಾಡಿದ್ರೆ ಹಾಗೆ ಮಾತಾಡಬಾರ್ದು ಅಂತಲ್ಲಿ ಹೇಳ್ಕೊಡ್ತೀವಿ. ಅಂದ್ರೆ ಜೀವನದಲ್ಲಿ ಅವ್ರಿಗೆ ಏನೆಲ್ಲ ತಿಳುವಳಿಕೆ ಕೊಡ್ಬೇಕು ಅಥವಾ ಅವ್ರು ಏನೆಲ್ಲ ಪಾಠ ಕಲಿಬೇಕು ಅದನ್ನೆಲ್ಲ ನಾವು ಚಿಕ್ಕ ಮಕ್ಕಳಿದ್ದಾಗಲೇ ನಾವು ಅವರಿಗೆ ಕಲಿಸ್ಕೊಡ್ತಾ ಹೋಗ್ತೀವಿ. ಆದ್ರೆ ನಾವು ಅವ್ರಿಗೆ ಪ್ರೀತಿನೂ ಕೊಡ್ಬೋದು, ಪಾಲನೆನೂ ಕೊಡ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ಅವ್ರ ಜೊತೆಯಲ್ಲೇ ಇರ್ಬೋದು. ಎಷ್ಟೇ ಸಹಿಸ್ಬೇಕಾದ್ರೂ ಕೂಡ, ಎಷ್ಟೇ ತ್ಯಾಗ ಮಾಡಿ ಆದ್ರೂ ಕೂಡ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಇರ್ತಾರೆ. ಆದ್ರೆ ಕರ್ಮ ಮಾಡ್ಬೇಕಾಗಿರೋದು ಮಕ್ಕಳೇ ತಾನೆ. ಯಾವಾಗ ಕರ್ಮದಿಂದ ಅವ್ರಿಗೆ ಏನ್ ಪರಿಣಾಮ ಬರುತ್ತೋ ಅದ್ ಅನುಭವಿಸ್ಬೇಕಾಗಿರೋದು ಯಾರು? ಅದು ಅದೇ ಮಗು. ಈಗ ಮಗು ಬಿದ್ದಾಗ, ಕಾಲಿಗೊಂದು ಪೆಟ್ಟಾದಾಗ ನಮಗೆ ಔಷಧಿ ಹಚ್ಕೊಡ್ಬೋದು, ಹೇಳ್ಬೋದು ಇವತ್ತೆಲ್ಲ ನಾಳೆ ಸರಿ ಹೋಗುತ್ತೆ ಅಂತ ಹೇಳ್ಬೋದು. ಆದ್ರೆ ಆ ನೋವು ತಿನ್ಬೇಕಾಗಿರೋದು ಯಾರು? ಅದೇ ಮಗು. ಆಗ ಆ ರೀತಿ ಏನಾದ್ರೂ ಪರಿಸ್ಥಿತಿ ಆ ಮಗುಗೆ ಬಂದಾಗ, ಈಗ ನಾವು ಓದಿಸ್ತೀವಿ, ಶಾಲೆ ಕಳಿಸ್ತೀವಿ, ನಮ್ಮಲ್ಲಿ ಇರುತ್ತೆ ಮಕ್ಕಳು ಒಳ್ಳೆ ರೀತಿ ನಾವು ಓದಿ ಪಾಸ್ ಆಗುತ್ತೆ ಅಂತ. ಆದ್ರೆ ಪರೀಕ್ಷೆ ಬರೆದು ಬಂದ್ಮೇಲೆ ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ಮಗುದು 1-2 ಸಬ್ಜೆಕ್ಟ್ ಹೋಗಿದೆ, ಫೇಲ್ ಆಗಿದೆ ಅಂತ. ಆಗ ನಾವ್ ಏನ್ ಮಾಡ್ತೀವಿ, ಫಸ್ಟ್ ಎಲ್ಲ ಸ್ವಲ್ಪ ನಾವು ಅವ್ರನ್ನ ಎದುರಿಸಿ ಅವರಿಗೆ ಸ್ವಲ್ಪ ಬೈದು ಆಮೇಲೆ ನಾವು ಏನ್ ಮಾಡ್ತೀವಿ, ಹೋಗ್ಲಿ ಬಿಡು, ನೆಕ್ಸ್ಟ್ ನೀನು ಪೇಪರ್ ಅನ್ನ ಕ್ಲಿಯರ್ ಮಾಡಕ್ಕೋ, ಚೆನ್ನಾಗಿ ಓದು, ಎಲ್ಲ ವಿಚಾರದಲ್ಲೂ ಎಕ್ಸ್ಟ್ರಾ ಸಪೋರ್ಟ್ ಕೊಡಕ್ ಶುರು ಮಾಡ್ತೀವಿ. ಅಂದ್ರೆ ಮಗು ಹೇಗಾದ್ರೂ ಮಾಡಿ ಪಾಸ್ ಆಗ್ಬೇಕು, ಅವನಿಗೆ ಯಾವುದೇ ತರ ಮನಸ್ಸಲ್ಲಿ ದುಃಖ ಇರಬಾರ್ದು ಅಂತ ಪ್ರತಿಯೊಂದು ವಿಚಾರದಲ್ಲೂ ಸಪೋರ್ಟ್ ಕೊಡುತ್ತೆ. ಅಂದ್ರೆ ಅರ್ಥ, ನಮಗೆ ಶಿಕ್ಷಣ ಕೊಡ್ಬೋದು, ಅವರಿಗೆ ಎಲ್ಲಾ ವಿಚಾರದಲ್ಲೂ ಸಪೋರ್ಟ್ ಕೊಡ್ಬೋದು, ಪ್ರೀತಿ ಕೊಡ್ಬೋದು, ಎಲ್ಲಾ ಕೊಡ್ಬೋದು. ಆದ್ರೆ ಕರ್ಮ ಮಾಡ್ಬೇಕಾಗಿರುವಂತವ್ರು, ಕಾರ್ಯ ಮಾಡ್ಬೇಕಾಗಿರುವಂತ ಅವರೇ ಮಾಡ್ಬೇಕು. ಅದರಿಂದ ಏನ್ ಪರಿಣಾಮ ಬರುತ್ತೋ ಅದನ್ನ ಅವರೇ ಫೇಸ್ ಮಾಡ್ಬೇಕು. ಆಗ ಅಂತ ಪರಿಸ್ಥಿತಿ ಬಂದಾಗ್ಲೂ ಕೂಡ ನಾವು ಅವರಿಗೆ ಆ ರೀತಿ ಪರೀಕ್ಷೆಗಳು ಬಂದಾಗ ನಾವು ಹೇಗೆ ಅದನ್ನ ಎದುರಿಸೋದು ಅದ್ರ ಬಗ್ಗೆನೂ ತಿಳುವಳಿಕೆ ಕೊಡ್ತೀವಿ. ಭಯ ಪಡದೆ ನಾವು ಈ ಪ್ರತಿಯೊಂದು ವಿಚಾರಗಳು ಜೀವನದಲ್ಲಿ ಬಂದಾಗ ಅದನ್ನ ಹೇಗೆ ಎದುರಿಸ್ಬೇಕು, ಅದನ್ನ ಹೇಗೆ ದಾಟಿ ಮುಂದೆ ಹೋಗ್ಬೇಕು, ಅಲ್ಲಿ ಸ್ಟಕ್ ಆಗದೆ ನಾವು ಮುಂದುವರಿಬೇಕು ಎಂಬ ಪಾಠಗಳನ್ನ, ತಿಳುವಳಿಕೆಯನ್ನ, ಅರಿವನ್ನ ನಾವು ಮೂಡಿಸ್ತೀವಿ ಮಕ್ಕಳಿಗೆ ಅಲ್ವೇ? ಅದೇ ರೀತಿನೇ ನಮ್ ಜೀವನದಲ್ಲೂ ಕೂಡ ಪರಮಾತ್ಮನ ರೋಲ್ ಇದೆ. ಪರಮಾತ್ಮ ನಮ್ ಜೀವನದಲ್ಲಿ ಏನ್ ರೋಲ್ ಇದೆ ಎಂಬುದಕ್ಕೆ ಪ್ರಶ್ನೆಗೆ ಯಾವುದೇ ಉತ್ತರ ಇರಲ್ಲ. ನಾವ್ ಹೇಳ್ತೇವೆ ನಾವು ಕರ್ಮ ಮಾಡಿದ್ದೀವಿ, ನಮ್ ಭಾಗ್ಯನೇ ನಾವೇ ಬರೀಬೇಕಾದ್ರೆ ಇನ್ನು ಪರಮಾತ್ಮನ ಕೆಲಸ ಏನು ಅಂತ ಕೇಳುವಂತವ್ರು ಇರ್ತಾರೆ. ಪರಮಾತ್ಮನ ಬಗ್ಗೆ ನಂಬಿಕೆ ಇಲ್ಲದವರು ಇರ್ತಾರೆ, ನಂಬಿಕೆ ಬಿಟ್ಟೋಗಿರೋರು ಇರ್ತಾರೆ ಅಲ್ವೇ? ಅಂದ್ಮೇಲೆ ನಾವು ತಿಳ್ಕೋಬೇಕು, ಹೇಗೆ ಒಂದು ಸಾಧಾರಣ ತಂದೆ ತಾಯಿ ತನ್ನ ಮಕ್ಕಳ ಬಗ್ಗೆ ಯಾವುದು ಕೆಟ್ಟದನ್ನ ಬಯಸಲ್ಲ, ಕೆಟ್ಟದು ಮಾಡೋದೂ ಇಲ್ಲ ಅಲ್ವೇ? ಅದೇ ರೀತಿ ಪರಮಾತ್ಮ ಸರ್ವರಿಗೂ ಕೂಡ ರಕ್ಷಕನಾಗಿರುವಂತಹ ತಂದೆ
ನಾವು ಮಕ್ಕಳು ಭಗವಂತನಿಗೆ ಅಂದ್ಮೇಲೆ ಭಗವಂತ ನಮಗೆ ಮಾರ್ಗದರ್ಶನವನ್ನ ನೀಡುತ್ತಾರೆ. ಅದು ಸಾಧು ಸನ್ಯಾಸಿಗಳ ಮುಖಾಂತರ ಆಗಿರ್ಬೋದು, ಮಹಾತ್ಮಗಳ ಮುಖಾಂತರ ಆಗಿರ್ಬೋದು, ಅಥವಾ ಯಾರು ಪೂರ್ವಿಕರು ಇರ್ತಾರೋ, ಅನುಭವಸ್ಥರಿರ್ತಾರೋ ಅವ್ರ ಮೂಲಕನೇ ಇರ್ಬೋದು, ಅಥವಾ ಒಳ್ಳೆ ಒಳ್ಳೆ ಶಾಸ್ತ್ರ ಗ್ರಂಥಗಳ ಮೂಲಕನೇ ಇರ್ಬೋದು. ಯಾವಾಗ ನಮಗೆ ಅದ್ರ ಬಗ್ಗೆ ಗಮನ ಇರುತ್ತೋ, ಆ ದಾರಿಯಲ್ಲಿ ಹೋಗ್ಬೇಕು ಅಂತ ನಾವು ಎಚ್ಚರಿಕೆಯಿಂದ ಹೋಗ್ತೀವೋ, ಅವ್ರಿಗೆ ಜೀವನದಲ್ಲಿ ಗೆಲುವಿರುತ್ತೆ. ಅಥವಾ ಅಂತ ಪರೀಕ್ಷಣೆಗಳು ಬಂದಾಗ್ಲೂ ಕೂಡ ಭಗವಂತ ಅವರಲ್ಲಿ ಶಕ್ತಿ ತುಂಬ್ತಾನೆ. ಅದನ್ನ ಎದುರಿಸಿ ಮುಂದೆ ಹೋಗ್ಲಿಕ್ಕಿರುವಂತ ಶಕ್ತಿಯನ್ನ ಭಗವಂತ ಅವರಿಗೆ ಕೊಡುತ್ತಾರೆ. ಯಾವತ್ತೂ ಕೂಡ ನಾವು ಈ ತಪ್ಪಾಗಿರುವಂತಹ ಒಂದು ವಿಚಾರದಲ್ಲಿ ಹೋಗದೆ, ನಮಗೆ ಯಾವುದು ಬೆಳಕು, ಭಗವಂತ ಅಂದ್ರೆ ಬೆಳಕು, ಅರಿವು ಅಂದ್ರೆ ಬೆಳಕು, ಅದರಲ್ಲಿ ನಾವು ಹೋಗ್ಲಿಕ್ಕೆ ನಾವು ಶ್ರಮ ಪಡ್ಬೇಕೇ ಹೊರತು ಭಗವಂತ ಯಾವತ್ತೂ ಕೂಡ ಯಾವುದೇ ಮನುಷ್ಯನಿಗೂ ಕೆಟ್ಟದ್ದು ಬಯಸೋದೂ ಇಲ್ಲ, ಕೆಟ್ಟದ್ದು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಏಕೆಂದ್ರೆ ಪರಮಾತ್ಮ ನಮ್ಮ ತಂದೆಯಾಗಿದ್ದಾರೆ. ತಂದೆ ಯಾವಾಗ್ಲೂ ಕೂಡ ಮಕ್ಕಳ ಒಲಿತನ್ನ, ಮಕ್ಕಳಿಗೆ ಒಳ್ಳೇದು ಮಾಡ್ಲಿಕ್ಕೇನೆ ಶ್ರಮ ಪಡ್ತಾರೆ.